ಮೈಸೂರು ಜಿಲ್ಲೆಯಲ್ಲಿ ಹುಲಿ ದಾಳಿ ಮುಂದುವರೆದಿದೆ. ಸಮಯ ಪ್ರಜ್ಞೆಯಿಂದಾಗಿ ರೈತ ವರ್ಷಿತ್ ಬದುಕುಳಿದಿದ್ದಾನೆ. ಟ್ರ್ಯಾಕ್ಟರ್ನಲ್ಲಿ ಉಳುಮೆ ಮಾಡ್ತಾ ಇದ್ದ ವರ್ಷಿತ್ ಗೌಡ ಈ ವೇಳೆ ಏಕಾಏಕಿ ಎರಡು ಹುಲಿಗಳು ಕಾಣಿಸಿಕೊಳ್ತವೆ. ಕೂಗಿಕೊಂಡು ಅಡ್ಡಾದಿಡ್ಡಿ ಟ್ರ್ಯಾಕ್ಟರ್ ಅನ್ನ ಚಲಾಯಿಸ್ತಾನೆ ವರ್ಷಿತ್ ಬಿಟ್ಟು ಜಮೀನಲ್ಲಿದ್ದ ಹಸುವಿನ ಮೇಲೆ ದಾಳಿ ಮಾಡುತ್ತೆ. ಹುಣಸೂರು ತಾಲೂಕಿನ ನೆಗತ್ತೂರು ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದು. ಇತ್ತೀಚೆಗೆ ಕಾಡು ಪ್ರಾಣಿಗಳು ನಾಡಿಗೆ ಬಂದು ಹಾವಳಿ ಮಾಡೋದೆಲ್ಲ ಹೆಚ್ಚಾಗಿದೆ. ಚಿತ್ರದುರ್ಗದಲ್ಲಿ ನೋಡಿದ್ರಿ, ಹುಬ್ಬಳ್ಳಿಯಲ್ಲಿ ನೋಡಿದ್ರಿ, ಈಗ ಮೈಸೂರಿನಲ್ಲೂ ಕೂಡ ವರ್ಷಿತ್ ಗೌಡ ಟ್ರ್ಯಾಕ್ಟರ್ನಲ್ಲಿ ಹೋಗ್ತಾ ಇದ್ರು. ಆಗ ಎರಡು ಹುಲಿಗಳು ಅಲ್ಲಿ ಅವರಿಗೆ ಅಡ್ಡಲಾಗಿ ಬರುತ್ತೆ. ಆ ಸಮಯದಲ್ಲಿ ಕೂಗಿಕೊಳ್ತಾರೆ. ಆ ಸಮಯಕ್ಕೆ ಗಾಬರಿಗೊಂಡಂತ ಹುಲಿಗಳು ಅಲ್ಲಿದ್ದಂತಹ ದನ ಹಸುವಿನ ಮೇಲೆ ದಾಳಿ ಮಾಡ್ತವೆ. ವರ್ಷಿತ್ ಗೌಡ ಜೀವ ಉಳಿಯುತ್ತೆ. ಹಸುವಿನ ಮೇಲೆ ದಾಳಿ ಮಾಡಿದ್ದ ಚಿರತೆ ಮೈಸೂರಿನ ನೆಗತ್ತೂರಿನಲ್ಲಿ ನಡೆದಂತ ಘಟನೆ ಇದೆ. ಬನ್ರಿಲ್ಲ ಯಾರ್ಯಾವ್ರ ರೇ ಅವತ್ತೇನು ಹೇಳಿದ್ರಲ್ಲ ಅಲ್ಲಿ ರೇ ಬನ್ರಿಲ್ಲ ಯಾರ್ಯಾವ್ರ ರೇ ಅವತ್ತೇನು ಹೇಳಿದ್ರಲ್ಲ ಅಲ್ಲಿ ರೇ ಬನ್ರಿಲ್ಲ ಯಾರ್ಯಾವ್ರ ರೇ ಅವತ್ತೇನು ಹೇಳಿದ್ರಲ್ಲ ಅಲ್ಲಿ ರೇ ಮೈಸೂರು ಜಿಲ್ಲೆಯಲ್ಲಿ ಹುಲಿ ದಾಳಿ ಮುಂದುವರೆದಿದೆ. ಸಮಯ ಪ್ರಜ್ಞೆಯಿಂದಾಗಿ ರೈತ ವರ್ಷಿತ್ ಬದುಕುಳಿದಿದ್ದಾನೆ. ಟ್ರ್ಯಾಕ್ಟರ್ನಲ್ಲಿ ಉಳುಮೆ ಮಾಡ್ತಾ ಇದ್ದ ವರ್ಷಿತ್ ಗೌಡ ಈ ವೇಳೆ ಏಕಾಏಕಿ ಎರಡು ಹುಲಿಗಳು ಕಾಣಿಸಿಕೊಳ್ತವೆ. ಕೂಗಿಕೊಂಡು ಅಡ್ಡಾದಿಡ್ಡಿ ಟ್ರ್ಯಾಕ್ಟರ್ ಅನ್ನ ಚಲಾಯಿಸ್ತಾನೆ ವರ್ಷಿತ್ ಬಿಟ್ಟು ಜಮೀನಲ್ಲಿದ್ದ ಹಸುವಿನ ಮೇಲೆ ದಾಳಿ ಮಾಡುತ್ತೆ. ಹುಣಸೂರು ತಾಲೂಕಿನ ನೆಗತ್ತೂರು ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದು. ಇತ್ತೀಚೆಗೆ ಕಾಡು ಪ್ರಾಣಿಗಳು ನಾಡಿಗೆ ಬಂದು ಹಾವಳಿ ಮಾಡೋದೆಲ್ಲ ಹೆಚ್ಚಾಗಿದೆ. ಚಿತ್ರದುರ್ಗದಲ್ಲಿ ನೋಡಿದ್ರಿ, ಹುಬ್ಬಳ್ಳಿಯಲ್ಲಿ ನೋಡಿದ್ರಿ, ಈಗ ಮೈಸೂರಿನಲ್ಲೂ ಕೂಡ ವರ್ಷಿತ್ ಗೌಡ ಟ್ರ್ಯಾಕ್ಟರ್ನಲ್ಲಿ ಹೋಗ್ತಾ ಇದ್ರು. ಆಗ ಎರಡು ಹುಲಿಗಳು ಅಲ್ಲಿ ಅವರಿಗೆ ಅಡ್ಡಲಾಗಿ ಬರುತ್ತೆ. ಆ ಸಮಯದಲ್ಲಿ ಕೂಗಿಕೊಳ್ತಾರೆ. ಆ ಸಮಯಕ್ಕೆ ಗಾಬರಿಗೊಂಡಂತ ಹುಲಿಗಳು ಅಲ್ಲಿದ್ದಂತಹ ದನ ಹಸುವಿನ ಮೇಲೆ ದಾಳಿ ಮಾಡ್ತವೆ. ವರ್ಷಿತ್ ಗೌಡ ಜೀವ ಉಳಿಯುತ್ತೆ. ಹಸುವಿನ ಮೇಲೆ ದಾಳಿ ಮಾಡಿದ್ದ ಚಿರತೆ ಮೈಸೂರಿನ ನೆಗತ್ತೂರಿನಲ್ಲಿ ನಡೆದಂತ ಘಟನೆ ಇದೆ. ರೇ ಬನ್ರಿಲ್ಲ ಯಾರ್ಯಾವ್ರ ರೇ ಅವತ್ತೇನು ಹೇಳಿದ್ರಲ್ಲ ಅಲ್ಲಿ ರೇ ಬನ್ರಿಲ್ಲ ಯಾರ್ಯಾವ್ರ ರೇ ಅವತ್ತೇನು ಹೇಳಿದ್ರಲ್ಲ ಅಲ್ಲಿ ರೇ ಬನ್ರಿಲ್ಲ ಯಾರ್ಯಾವ್ರ ರೇ ಅವತ್ತೇನು ಹೇಳಿದ್ರಲ್ಲ ಅಲ್ಲಿ ರೇ ಮೈಸೂರು ಜಿಲ್ಲೆಯಲ್ಲಿ ಹುಲಿ ದಾಳಿ ಮುಂದುವರೆದಿದೆ. ಸಮಯ ಪ್ರಜ್ಞೆಯಿಂದಾಗಿ ರೈತ ವರ್ಷಿತ್ ಬದುಕುಳಿದಿದ್ದಾನೆ. ಟ್ರ್ಯಾಕ್ಟರ್ನಲ್ಲಿ ಉಳುಮೆ ಮಾಡ್ತಾ ಇದ್ದ ವರ್ಷಿತ್ ಗೌಡ ಈ ವೇಳೆ ಏಕಾಏಕಿ ಎರಡು ಹುಲಿಗಳು ಕಾಣಿಸಿಕೊಳ್ತವೆ. ಕೂಗಿಕೊಂಡು ಅಡ್ಡಾದಿಡ್ಡಿ ಟ್ರ್ಯಾಕ್ಟರ್ ಅನ್ನ ಚಲಾಯಿಸ್ತಾನೆ ವರ್ಷಿತ್ ಬಿಟ್ಟು ಜಮೀನಲ್ಲಿದ್ದ ಹಸುವಿನ ಮೇಲೆ ದಾಳಿ ಮಾಡುತ್ತೆ. ಹುಣಸೂರು ತಾಲೂಕಿನ ನೆಗತ್ತೂರು ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದು. ಇತ್ತೀಚೆಗೆ ಕಾಡು ಪ್ರಾಣಿಗಳು ನಾಡಿಗೆ ಬಂದು ಹಾವಳಿ ಮಾಡೋದೆಲ್ಲ ಹೆಚ್ಚಾಗಿದೆ. ಚಿತ್ರದುರ್ಗದಲ್ಲಿ ನೋಡಿದ್ರಿ, ಹುಬ್ಬಳ್ಳಿಯಲ್ಲಿ ನೋಡಿದ್ರಿ, ಈಗ ಮೈಸೂರಿನಲ್ಲೂ ಕೂಡ ವರ್ಷಿತ್ ಗೌಡ ಟ್ರ್ಯಾಕ್ಟರ್ನಲ್ಲಿ ಹೋಗ್ತಾ ಇದ್ರು. ಆಗ ಎರಡು ಹುಲಿಗಳು ಅಲ್ಲಿ ಅವರಿಗೆ ಅಡ್ಡಲಾಗಿ ಬರುತ್ತೆ. ಆ ಸಮಯದಲ್ಲಿ ಕೂಗಿಕೊಳ್ತಾರೆ. ಆ ಸಮಯಕ್ಕೆ ಗಾಬರಿಗೊಂಡಂತ ಹುಲಿಗಳು ಅಲ್ಲಿದ್ದಂತಹ ದನ ಹಸುವಿನ ಮೇಲೆ ದಾಳಿ ಮಾಡ್ತವೆ. ವರ್ಷಿತ್ ಗೌಡ ಜೀವ ಉಳಿಯುತ್ತೆ. ಹಸುವಿನ ಮೇಲೆ ದಾಳಿ ಮಾಡಿದ್ದ ಚಿರತೆ ಮೈಸೂರಿನ ನೆಗತ್ತೂರಿನಲ್ಲಿ ನಡೆದಂತ ಘಟನೆ ಇದೆ. ರೇ ಬನ್ರಿಲ್ಲ ಯಾರ್ಯಾವ್ರ ರೇ ಅವತ್ತೇನು ಹೇಳಿದ್ರಲ್ಲ ಅಲ್ಲಿ ರೇ ಬನ್ರಿಲ್ಲ ಯಾರ್ಯಾವ್ರ ರೇ ಅವತ್ತೇನು ಹೇಳಿದ್ರಲ್ಲ ಅಲ್ಲಿ ರೇ ಬನ್ರಿಲ್ಲ ಯಾರ್ಯಾವ್ರ ರೇ ಅವತ್ತೇನು ಹೇಳಿದ್ರಲ್ಲ ಅಲ್ಲಿ ರೇ ಮೈಸೂರು ಜಿಲ್ಲೆಯಲ್ಲಿ ಹುಲಿ ದಾಳಿ ಮುಂದುವರೆದಿದೆ. ಸಮಯ ಪ್ರಜ್ಞೆಯಿಂದಾಗಿ ರೈತ ವರ್ಷಿತ್ ಬದುಕುಳಿದಿದ್ದಾನೆ. ಟ್ರ್ಯಾಕ್ಟರ್ನಲ್ಲಿ ಉಳುಮೆ ಮಾಡ್ತಾ ಇದ್ದ ವರ್ಷಿತ್ ಗೌಡ ಈ ವೇಳೆ ಏಕಾಏಕಿ ಎರಡು ಹುಲಿಗಳು ಕಾಣಿಸಿಕೊಳ್ತವೆ. ಕೂಗಿಕೊಂಡು ಅಡ್ಡಾದಿಡ್ಡಿ ಟ್ರ್ಯಾಕ್ಟರ್ ಅನ್ನ ಚಲಾಯಿಸ್ತಾನೆ ವರ್ಷಿತ್ ಬಿಟ್ಟು ಜಮೀನಲ್ಲಿದ್ದ ಹಸುವಿನ ಮೇಲೆ ದಾಳಿ ಮಾಡುತ್ತೆ. ಹುಣಸೂರು ತಾಲೂಕಿನ ನೆಗತ್ತೂರು ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದು. ಇತ್ತೀಚೆಗೆ ಕಾಡು ಪ್ರಾಣಿಗಳು ನಾಡಿಗೆ ಬಂದು ಹಾವಳಿ ಮಾಡೋದೆಲ್ಲ ಹೆಚ್ಚಾಗಿದೆ. ಚಿತ್ರದುರ್ಗದಲ್ಲಿ ನೋಡಿದ್ರಿ, ಹುಬ್ಬಳ್ಳಿಯಲ್ಲಿ ನೋಡಿದ್ರಿ, ಈಗ ಮೈಸೂರಿನಲ್ಲೂ ಕೂಡ
ವರ್ಷಿತ್ ಗೌಡ ಟ್ರ್ಯಾಕ್ಟರ್ನಲ್ಲಿ ಹೋಗ್ತಾ ಇದ್ರು. ಆಗ ಎರಡು ಹುಲಿಗಳು ಅಲ್ಲಿ ಅವರಿಗೆ ಅಡ್ಡಲಾಗಿ ಬರುತ್ತೆ. ಆ ಸಮಯದಲ್ಲಿ ಕೂಗಿಕೊಳ್ತಾರೆ. ಆ ಸಮಯಕ್ಕೆ ಗಾಬರಿಗೊಂಡಂತ ಹುಲಿಗಳು ಅಲ್ಲಿದ್ದಂತಹ ಹಸುವಿನ ಮೇಲೆ ದಾಳಿ ಮಾಡ್ತವೆ. ವರ್ಷಿತ್ ಗೌಡ ಜೀವ ಉಳಿಯುತ್ತೆ. ಹಸುವಿನ ಮೇಲೆ ದಾಳಿ ಮಾಡಿದ್ದ ಚಿರತೆ ಮೈಸೂರಿನ ನೆಗತ್ತೂರಿನಲ್ಲಿ ನಡೆದಂತ ಘಟನೆ ಇದು. ರೇ ಬನ್ರಿಲ್ಲ ಯಾರೇ ಅವರು ರೇ ಅವತ್ತೇನು ಹೇಳಿದ್ರಲ್ಲ ಅಲ್ಲಿ ರೇ ಬನ್ರಿಲ್ಲ ಯಾರೇ ಅವರು ರೇ ಅವತ್ತೇನು ಹೇಳಿದ್ರಲ್ಲ ಅಲ್ಲಿ ರೇ ಬನ್ರಿಲ್ಲ ಯಾರೇ ಅವರು ರೇ ಅವತ್ತೇನು ಹೇಳಿದ್ರಲ್ಲ ಅಲ್ಲಿ ರೇ ಮೈಸೂರು ಜಿಲ್ಲೆಯಲ್ಲಿ ಹುಲಿ ದಾಳಿ ಮುಂದುವರೆದಿದೆ. ಸಮಯ ಪ್ರಜ್ಞೆಯಿಂದಾಗಿ ರೈತ ವರ್ಷಿತ್ ಬದುಕುಳಿದಿದ್ದಾನೆ. ಟ್ರ್ಯಾಕ್ಟರ್ನಲ್ಲಿ ಉಳುಮೆ ಮಾಡ್ತಾ ಇದ್ದ ವರ್ಷಿತ್ ಗೌಡ ಈ ವೇಳೆ ಏಕಾಏಕಿ ಎರಡು ಹುಲಿಗಳು ಕಾಣಿಸಿಕೊಳ್ತವೆ. ಕೂಗಿಕೊಂಡು ಅಡ್ಡಾದಿಡ್ಡಿ ಟ್ರ್ಯಾಕ್ಟರನ್ನು ಚಲಾಯಿಸ್ತಾನೆ ವರ್ಷಿತ್ ಬಿಟ್ಟು ಜಮೀನಲ್ಲಿದ್ದ ಹಸುವಿನ ಮೇಲೆ ದಾಳಿ ಮಾಡುತ್ತೆ. ಹುಣಸೂರು ತಾಲೂಕಿನ ನೆಗತ್ತೂರು ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದು. ಇತ್ತೀಚೆಗೆ ಕಾಡು ಪ್ರಾಣಿಗಳು ನಾಡಿಗೆ ಬಂದು ಹಾವಳಿ ಮಾಡೋದೆಲ್ಲ ಹೆಚ್ಚಾಗಿದೆ. ಚಿತ್ರದುರ್ಗದಲ್ಲಿ ನೋಡಿದ್ರಿ, ಹುಬ್ಬಳ್ಳಿಯಲ್ಲಿ ನೋಡಿದ್ರಿ, ಈಗ ಮೈಸೂರಿನಲ್ಲೂ ಕೂಡ ವರ್ಷಿತ್ ಗೌಡ ಟ್ರ್ಯಾಕ್ಟರ್ನಲ್ಲಿ ಹೋಗ್ತಾ ಇದ್ರು. ಆಗ ಎರಡು ಹುಲಿಗಳು ಅಲ್ಲಿ ಅವರಿಗೆ ಅಡ್ಡಲಾಗಿ ಬರುತ್ತೆ. ಆ ಸಮಯದಲ್ಲಿ ಕೂಗಿಕೊಳ್ತಾರೆ. ಆ ಸಮಯಕ್ಕೆ ಗಾಬರಿಗೊಂಡಂತ ಹುಲಿಗಳು ಅಲ್ಲಿದ್ದಂತಹ ಹಸುವಿನ ಮೇಲೆ ದಾಳಿ ಮಾಡ್ತವೆ. ವರ್ಷಿತ್ ಗೌಡ ಜೀವ ಉಳಿಯುತ್ತೆ. ಹಸುವಿನ ಮೇಲೆ ದಾಳಿ ಮಾಡಿದ್ದ ಚಿರತೆ ಮೈಸೂರಿನ ನೆಗತ್ತೂರಿನಲ್ಲಿ ನಡೆದಂತ ಘಟನೆ ಇದು. ರೇ ಬನ್ರಿಲ್ಲ ಯಾರೇ ಅವರು ರೇ ಅವತ್ತೇನು ಹೇಳಿದ್ರಲ್ಲ ಅಲ್ಲಿ ರೇ ಬನ್ರಿಲ್ಲ ಯಾರೇ ಅವರು ರೇ ಅವತ್ತೇನು ಹೇಳಿದ್ರಲ್ಲ ಅಲ್ಲಿ ರೇ ಬನ್ರಿಲ್ಲ ಯಾರೇ ಅವರು ರೇ ಅವತ್ತೇನು ಹೇಳಿದ್ರಲ್ಲ ಅಲ್ಲಿ ರೇ ಮೈಸೂರು ಜಿಲ್ಲೆಯಲ್ಲಿ ಹುಲಿ ದಾಳಿ ಮುಂದುವರೆದಿದೆ. ಸಮಯ ಪ್ರಜ್ಞೆಯಿಂದಾಗಿ ರೈತ ವರ್ಷಿತ್ ಬದುಕುಳಿದಿದ್ದಾನೆ. ಟ್ರ್ಯಾಕ್ಟರ್ನಲ್ಲಿ ಉಳುಮೆ ಮಾಡ್ತಾ ಇದ್ದ ವರ್ಷಿತ್ ಗೌಡ ಈ ವೇಳೆ ಏಕಾಏಕಿ ಎರಡು ಹುಲಿಗಳು ಕಾಣಿಸಿಕೊಳ್ತವೆ. ಕೂಗಿಕೊಂಡು ಅಡ್ಡಾದಿಡ್ಡಿ ಟ್ರ್ಯಾಕ್ಟರನ್ನು ಚಲಾಯಿಸ್ತಾನೆ ವರ್ಷಿತ್ ಬಿಟ್ಟು ಜಮೀನಲ್ಲಿದ್ದ ಹಸುವಿನ ಮೇಲೆ ದಾಳಿ ಮಾಡುತ್ತೆ. ಹುಣಸೂರು ತಾಲೂಕಿನ ನೆಗತ್ತೂರು ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದು. ಇತ್ತೀಚೆಗೆ ಕಾಡು ಪ್ರಾಣಿಗಳು ನಾಡಿಗೆ ಬಂದು ಹಾವಳಿ ಮಾಡೋದೆಲ್ಲ ಹೆಚ್ಚಾಗಿದೆ. ಚಿತ್ರದುರ್ಗದಲ್ಲಿ ನೋಡಿದ್ರಿ, ಹುಬ್ಬಳ್ಳಿಯಲ್ಲಿ ನೋಡಿದ್ರಿ, ಈಗ ಮೈಸೂರಿನಲ್ಲೂ ಕೂಡ ವರ್ಷಿತ್ ಗೌಡ ಟ್ರ್ಯಾಕ್ಟರ್ನಲ್ಲಿ ಹೋಗ್ತಾ ಇದ್ರು. ಆಗ ಎರಡು ಹುಲಿಗಳು ಅಲ್ಲಿ ಅವರಿಗೆ ಅಡ್ಡಲಾಗಿ ಬರುತ್ತೆ. ಆ ಸಮಯದಲ್ಲಿ ಕೂಗಿಕೊಳ್ತಾರೆ. ಆ ಸಮಯಕ್ಕೆ ಗಾಬರಿಗೊಂಡಂತ ಹುಲಿಗಳು ಅಲ್ಲಿದ್ದಂತಹ ಹಸುವಿನ ಮೇಲೆ ದಾಳಿ ಮಾಡ್ತವೆ. ವರ್ಷಿತ್ ಗೌಡ ಜೀವ ಉಳಿಯುತ್ತೆ. ಹಸುವಿನ ಮೇಲೆ ದಾಳಿ ಮಾಡಿದ್ದ ಚಿರತೆ ಮೈಸೂರಿನ ನೆಗತ್ತೂರಿನಲ್ಲಿ ನಡೆದಂತ ಘಟನೆ ಇದು. ರೇ ಬನ್ರಿಲ್ಲ ಯಾರೇ ಅವರು ರೇ ಅವತ್ತೇನು ಹೇಳಿದ್ರಲ್ಲ ಅಲ್ಲಿ ರೇ ಬನ್ರಿಲ್ಲ ಯಾರೇ ಅವರು ರೇ ಅವತ್ತೇನು ಹೇಳಿದ್ರಲ್ಲ ಅಲ್ಲಿ ರೇ ಬನ್ರಿಲ್ಲ ಯಾರೇ ಅವರು ರೇ ಅವತ್ತೇನು ಹೇಳಿದ್ರಲ್ಲ ಅಲ್ಲಿ ರೇ